ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ 1200 ಸ್ಕ್ವೇರ್ ಫೀಟ್ ಮನೆ ಕಟ್ಟೋದಕ್ಕೆ 2024ನೇ ಇಸ್ವಿಯಲ್ಲಿ ಎಷ್ಟು ಖರ್ಚಾಗತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ನಾನಿಲ್ಲಿ ಕನ್ಸಿಡರ್ ಮಾಡಿರೋಂಥದ್ದು 1200 ಸ್ಕ್ವೇರ್ ಫೀಟ್ ಸಿಂಗಲ್ ಫ್ಲೋರ್ ಮಾತ್ರ ಕನ್ಸಿಡರ್ ಮಾಡಿರೋಂಥದ್ದು 1200 ಸ್ಕ್ವೇರ್ ಫೀಟ್ ಮನೆ. ಫಸ್ಟು ಮೆಟೀರಿಯಲ್ ಎಷ್ಟಾಗುತ್ತೆ, ತದನಂತರ ಲೇಬರ್ ಕಾಸ್ಟ್ ಎಷ್ಟಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಮೆಟೀರಿಯಲ್ ಸಿಮೆಂಟು 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ನಿಯರ್ಲಿ 620 ಬ್ಯಾಗಷ್ಟು ಸಿಮೆಂಟ್ ಬೇಕಾಗುತ್ತೆ. ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸಿಮೆಂಟ್ 380 ರೂಪಾಯಿ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ಸೊ 620 ಬ್ಯಾಗ್ ಇಂಟು 380 ರೂಪಾಯಿ ನಮಗೆ 2,35,600 ರೂಪಾಯಿ ನಮಗೆ ಸಿಮೆಂಟ್ಗೆ ಖರ್ಚಾಗುತ್ತೆ. ಇದಾದ ನಂತರ ಎಮ್ ಸ್ಯಾಂಡ್ 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ 100 ಟನ್ನಿಂದ 110 ಟನ್ನಷ್ಟು ಬೇಕಾಗುತ್ತೆ. 1 ಟನ್ ನಮಗೆ 850 ರೂಪಾಯಿ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ಸೊ ಹಂಗಾಗಿ 93,500 ರೂಪಾಯಿ ನಮಗೆ ಎಮ್ ಸ್ಯಾಂಡ್ಗೆ ಖರ್ಚಾಗುತ್ತೆ. ಇದಾದ ನಂತರ ಪ್ಲಾಸ್ಟಿಂಗಕ್ಕೆ ಪಿ ಸ್ಯಾಂಡ್ ಬೇಕಾಗುತ್ತೆ. ಪಿ ಸ್ಯಾಂಡ್ 36ರಿಂದ 38 ಟನ್ನಷ್ಟು ಬೇಕಾಗುತ್ತೆ. 1 ಟನ್ ನಮಗೆ 1,000 ರೂಪಾಯಿ ತನಕ ಪಿ ಸ್ಯಾಂಡ್ ಮಾರ್ಕೆಟಲ್ಲಿ ಸಿಗುತ್ತೆ. ಇದ್ರ ಟೋಟಲ್ ಖರ್ಚು ಬಂದ್ಬಿಟ್ಟು 38,000 ರೂಪಾಯಿ ನಮಗೆ ಪಿ ಸ್ಯಾಂಡ್ಗೆ ಖರ್ಚಾಗುತ್ತೆ. ಇದಾದ ನಂತರ ಕೋರ್ಸ್ ಅಗ್ರಿಗೇಟಲ್ಲಿ 20 mm ಜಲ್ಲಿ ಮತ್ತು 40 mm ಜಲ್ಲಿ ಎರಡು ಸಪ್ರೇಟಾಗಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 20 mm ಜಲ್ಲಿ ಬಂದ್ಬಿಟ್ಟು ನಮಗೆ 105ರಿಂದ 115 ಟನ್ನಷ್ಟು ಬೇಕಾಗುತ್ತೆ. 1 ಟನ್ ನಮಗೆ 850 ರೂಪಾಯಿ ಆಗುತ್ತೆ. ಸೊ ಇದ್ರ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 97,750 ರೂಪಾಯಿ ನಮಗೆ 20 mm ಜಲ್ಲಿಗೆ ಖರ್ಚಾಗುತ್ತೆ. ಇದಾದ ನಂತರ 40 mm ಜಲ್ಲಿ ಬಂದ್ಬಿಟ್ಟು ನಮಗೆ ಬೆಡ್ ಕಾಂಕ್ರೀಟ್ಗೆ ಮತ್ತು ಪ್ಲಿಂತ್ ಆದಮೇಲೆ ಫ್ಲೋರ್ ಕಾಂಕ್ರೀಟ್ಗೆ ಯೂಸ್ ಮಾಡ್ತೀವಿ. ಇದು ನಮಗೆ ಅಪ್ರಾಕ್ಸಿಮೇಟ್ಲಿ 25 ಟನ್ನಷ್ಟು ಬೇಕಾಗುತ್ತೆ. 25 ಟನ್ಗೆ 1 ಟನ್ಗೆ ನಮಗೆ 850 ರೂಪಾಯಿ ಹಂಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 21,250 ರೂಪಾಯಿ ನಮಗೆ 40 mm ಜಲ್ಲಿಗೆ ಖರ್ಚಾಗುತ್ತೆ. ಇದಾದ ನಂತರ ಸ್ಟೀಲ್ ನಮಗೆ 1200 ಸ್ಕ್ವೇರ್ ಫೀಟ್ ಸಿಂಗಲ್ ಫ್ಲೋರ್ ಮನೆ ನಿರ್ಮಾಣಕ್ಕೆ 4 ಟನ್ನಷ್ಟು ಸ್ಟೀಲ್ ಬೇಕಾಗುತ್ತೆ. 1 ಟನ್ ನಮಗೆ ನಾನಿಲ್ಲಿ 70,000 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದೀನಿ. ಇದು ಸ್ಟೀಲ್ ರೇಟ್ ವೇರಿ ಆಗ್ತಾನೆ ಇರುತ್ತೆ. 4 ಟನ್ ನಮಗೆ 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಬೇಕಾಗುತ್ತೆ. ಆಮೇಲೆ ಸ್ಟೀಲು ನಾವಿಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮನೆ ನಿರ್ಮಾಣಕ್ಕೆ 2 ಫ್ಲೋರ್ 3 ಫ್ಲೋರ್ಸ್ಗೆ ನಮಗೆ ಇಲ್ಲಿ ಫೌಂಡೇಶನ್ಗೆ ಸ್ಟೀಲ್ ಜಾಸ್ತಿ ಬೇಕಾಗುತ್ತೆ. ನಾನು ಕನ್ಸಿಡರ್ ಮಾಡಿರೋಂಥದ್ದು ಸಿಂಗಲ್ ಫ್ಲೋರ್ ಮಾತ್ರ. ಸೊ ಹಂಗಾಗಿ ಸ್ಟೀಲ್ ಕ್ವಾಂಟಿಟಿ 2 ಫ್ಲೋರು 3 ಫ್ಲೋರ್ ಆ ಥರ ಇದ್ದರೆ ಇದು ಫೌಂಡೇಶನ್ಗೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಸೊ ಇದು 70,000ದಂಗೆ ನಮಗಿಲ್ಲಿ 4 ಟನ್ಗೆ 2,80,000 ರೂಪಾಯಿ ನಮಗೆ ಸ್ಟೀಲ್ಗೆ ಖರ್ಚಾಗುತ್ತೆ. ಇದಾದ ನಂತರ ಬಂಟ್ ಬ್ರಿಕ್ಸ್ ಕೆಂಪಿಟ್ಟಿಗೆ ಅಥವಾ ಮಣ್ಣಿಟ್ಟಿಗೆ ನಮಗೆ 19,000 ಇಟ್ಟಿಗೆಗಳು ಬೇಕಾಗುತ್ತೆ. ಒಂದು ಇಟ್ಟಿಗೆ ನಮಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಟ್ಟಿಗೆ 9 ರೂಪಾಯಿಗೆ ನಮ್ಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದ್ರ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 1,71,000 ರೂಪಾಯಿ ನಮಗೆ ಇಟ್ಟಿಗೆ ಖರ್ಚಾಗುತ್ತೆ ವೀಕ್ಷಕರೇ. ಇದಾದ ನಂತರ ಬೋರ್ಡರ್ಸ್ ನಮಗೆ ಅಡಿಪಾಯಕ್ಕೆ ಬೇಕಾಗುತ್ತೆ. ನಿಯರ್ಲಿ ನಮಗೆ 90 ಟನ್ನಷ್ಟು ಬೋರ್ಡರ್ಸ್ ಬೇಕಾಗುತ್ತೆ. 1 ಟನ್ ನಮಗೆ 650 ರೂಪಾಯಿಯಿಂದ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ಇದ್ರ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 58,500 ರೂಪಾಯಿ ನಮಗೆ ಬೋರ್ಡರ್ಸ್ಗೆ ಖರ್ಚಾಗುತ್ತೆ. ಇದಾದ ನಂತರ ಸೈಜ್ ಸ್ಟೋನ್ ಬಂದ್ಬಿಟ್ಟು ಇದು ಪಾಯಕ್ಕೆ ಅಬೋವ್ ಗ್ರೌಂಡ್ ಲೆವೆಲ್ ನಮಗೆ ನಿಯರ್ಲಿ 1,200 ಸೈಜ್ ಸ್ಟೋನ್ಸ್ ಬೇಕಾಗುತ್ತೆ. ಒಂದು ಸೈಜ್ ಸ್ಟೋನ್ ಬಂದ್ಬಿಟ್ಟು 35 ರೂಪಾಯಿ ಅಪ್ರಾಕ್ಸಿಮೇಟ್ಲಿ. ಸೊ ಇದ್ರ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 42,000 ರೂಪಾಯಿ ಸೈಜ್ ಸ್ಟೋನ್ಸ್ಗೆ ಖರ್ಚಾಗುತ್ತೆ. ಇದಾದ ನಂತರ ಅರ್ತ್ ಫಾರ್ ಫಿಲ್ಲಿಂಗ್ ಅಂದರೆ ಇದು ಪ್ಲಿಂತ್ ಆದಮೇಲೆ ಬ್ಯಾಕ್ ಫಿಲ್ಲಿಂಗ್ ಮಾಡೋದಕ್ಕೆ ನಿಯರ್ಲಿ ನಮಗೆ 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ 40 ಟ್ರ್ಯಾಕ್ಟರ್ಷ್ಟು ಬೇಕಾಗುತ್ತೆ. ಇನ್ ಕೇಸ್ ನಮ್ಮ ಫೌಂಡೇಶನ್ ರೋಡ್ ಲೆವೆಲ್ಗಿಂತ ಒಂದು 3 ಫೀಟ್ಗಿಂತ ಜಾಸ್ತಿ ಹೈಟ್ ಇತ್ತು ಅಂದರೆ 40ರಿಂದ 50 ಟ್ರ್ಯಾಕ್ಟರ್ಷ್ಟು ಬೇಕಾಗುತ್ತೆ ವೀಕ್ಷಕರೇ. ಸೊ ನಾನು ಇಲ್ಲಿ ಅಪ್ರಾಕ್ಸಿಮೇಟ್ಲಿ 40 ಟ್ರ್ಯಾಕ್ಟರ್ಷ್ಟು ಕನ್ಸಿಡರ್ ಮಾಡಿದ್ದೀನಿ. ಒಂದು ಟ್ರ್ಯಾಕ್ಟರ್ ಲೋಡ್ ಬಂದ್ಬಿಟ್ಟು 600 ರೂಪಾಯಿ ಅಂತ ತೊಗೊಂಡ್ರೆ 24,000 ರೂಪಾಯಿ ನಮಗೆ ಅಪ್ರಾಕ್ಸಿಮೇಟ್ಲಿ ಅರ್ತ್ ಫಿಲ್ಲಿಂಗಿಗೆ ಖರ್ಚಾಗುತ್ತೆ. ಇದು 600 ರೂಪಾಯಿ ಬಂದ್ಬಿಟ್ಟು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ರೇಟ್ ಸಿಗುತ್ತೆ. ನಾನಿಲ್ಲಿ 600 ರೂಪಾಯಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಎಲೆಕ್ಟ್ರಿಕಲ್ ಐಟಮ್ಸ್ ಇಲ್ಲಿ ಎಲೆಕ್ಟ್ರಿಕಲ್ ಕಾಂಡ್ಯೂಟ್ಸ್, ವೈರ್ಸು,
ಸ್ವಿಚ್ ಆ್ಯಂಡ್ ಸಾಕೆಟ್ಸ್, ಲೈಟ್ ಫಿಟ್ಟಿಂಗ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಇಲ್ಲಿ ಪೈಪ್ಸು ಬಂದ್ಬಿಟ್ಟು ಫಿನೋಲೆಕ್ಸ್ ಪೈಪ್ಸು, ವೈರ್ಸು ಅಷ್ಟೇ ಫಿನೋಲೆಕ್ಸ್. ಸೊ ಸ್ವಿಚಸ್ ಆ್ಯಂಡ್ ಸಾಕೆಟ್ಸು ಲೀಗ್ರ್ಯಾಂಡ್ ಕನ್ಸಿಡರ್ ಮಾಡಿದ್ದೀನಿ. ಇದರ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 1,10,000 ರೂಪಾಯಿ ನಮಗೆ ಎಲೆಕ್ಟ್ರಿಕಲ್ ಐಟಮ್ಸ್ಗೆ ಖರ್ಚಾಗುತ್ತೆ. ಇದಾದ ನಂತರ ಪ್ಲಂಬಿಂಗ್ ಐಟಮ್ಸ್ 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ 1,25,000 ರೂಪಾಯಿ ತನಕ ಖರ್ಚಾಗುತ್ತೆ. ನಾನಿಲ್ಲಿ ಪ್ಲಂಬಿಂಗ್ ಐಟಮ್ಸ್ ಆಶೀರ್ವಾದ್ ಅಥವಾ ಸುಪ್ರೀಂ ಪೈಪ್ಸು, ಜಾಗ್ವಾರ್ ಫಿಕ್ಸರ್ಸ್ನ ಕನ್ಸಿಡರ್ ಮಾಡಿದ್ದೀನಿ. 1,25,000 ರೂಪಾಯಿ ನಮಗೆ ಬೇಕಾಗತ್ತೆ. ಇದಾದ ನಂತರ ಫ್ಲೋರ್ ಟೈಲ್ಸ್ ಅಥವಾ ಗ್ರನೈಟ್ 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಫ್ಲೋರ್ಸ್ ಅಥವಾ ಗ್ರನೈಟ್ ನಿಮಗೆ ಟೈಲ್ಸ್ 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಗ್ರನೈಟು 60-70 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ತೊಗೊಂಡಿರೋದು ಪ್ರೀಮಿಯಂ ಕ್ವಾಲಿಟಿ ಗ್ರನೈಟು 110 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ತೊಗೊಂಡಿದ್ದೀನಿ. ಸೊ ಇದ್ರ ಫ್ಲೋರ್ ಟೈಲ್ಸು ಮತ್ತು ಗ್ರನೈಟು ನಮಗೆ 1,32,000 ರೂಪಾಯಿ ನಮಗೆ ಖರ್ಚಾಗುತ್ತೆ. ಇದಾದ ನಂತರ ವಾಲ್ ಟೈಲ್ಸು 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಅಂದಾಜು 700-800 ಸ್ಕ್ವೇರ್ ಫೀಟ್ ವಾಲ್ ಟೈಲ್ಸ್ ಅಥವಾ ಬೇಕಾಗುತ್ತೆ. ವಾಲ್ ಟೈಲ್ಸ್ ನಮಗೆ 60 ರೂಪಾಯಿ ಅಂತ ನಾನು ತೊಗೊಂಡಿದ್ದೀನಿ ಇಲ್ಲಿ. ಸೊ ಹಂಗಾಗಿ ಇದರ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 48,000 ರೂಪಾಯಿ ಖರ್ಚಾಗುತ್ತೆ. ಇದಾದ ನಂತರ ಮೇನ್ ಡೋರ್ ಇಲ್ಲಿ ನಾನು ಕನ್ಸಿಡರ್ ಮಾಡಿರೋಂಥದ್ದು ಟೀಕ್ ವುಡ್ ಮೇನ್ ಡೋರ್ಗೆ ನಮಗೆ ಅಪ್ರಾಕ್ಸಿಮೇಟ್ಲಿ 45,000 ತನಕ ಖರ್ಚಾಗುತ್ತೆ. ಇಂಟರ್ನಲ್ ಡೋರ್ಸು 3-4 ಡೋರ್ಸ್ ಇತ್ತು ಅಂದರೆ ಇಂಟರ್ನಲ್ ಡೋರ್ಸು ನಾನಿಲ್ಲಿ ಹೊನ್ನೆ ಬಿಲ್ವಾರ ಈ ಥರ ಕನ್ಸಿಡರ್ ಮಾಡಿರುವಂಥದ್ದು ಇಂಟರ್ನಲ್ ಡೋರ್ಸು ನಮಗೊಂದು 40,000 ರೂಪಾಯಿ ತನಕ ಇಂಟರ್ನಲ್ ಡೋರ್ಸ್ಗೆ ಖರ್ಚಾಗುತ್ತೆ. ಇದಾದ ನಂತರ ಬಾತ್ರೂಮ್ ಡೋರ್ಸು ಒಂದು 3 ಬಾತ್ರೂಮ್ ಇತ್ತು ಅಂದರೆ ಒಂದು 30,000 ರೂಪಾಯಿ ತನಕ ನಮಗೆ ಬಾತ್ರೂಮ್ ಡೋರ್ಸ್ಗೆ ಖರ್ಚಾಗುತ್ತೆ. ವಿಂಡೋಸ್ಗೆ 55,000 ತನಕ ಖರ್ಚಾಗುತ್ತೆ. UPVC ವಿಂಡೋಸ್ ಆದರೆ ನಿಮಗೆ ಒಂದು 20,000-30,000 ರೂಪಾಯಿ ತನಕ ನೀವು ಸೇವ್ ಮಾಡ್ಬೋದು. ನಾನು ವಿಂಡೋಸ್ ಕನ್ಸಿಡರ್ ಮಾಡಿರೋದು ವುಡ್ ವಿಂಡೋಸು. ಸೊ ಹಂಗಾಗಿ ಇದ್ರ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 55,000 ರೂಪಾಯಿ ತನಕ ಆಗುತ್ತೆ. ಇದಾದ ನಂತರ ಪೇಂಟ್ ನಾನಿಲ್ಲಿ ಕನ್ಸಿಡರ್ ಮಾಡಿರೋಂಥದ್ದು ಟ್ರ್ಯಾಕ್ಟರ್ ಮಲ್ಷನ್ನು, ಪಟ್ಟಿ, ಪ್ರೈಮರು. ಸೊ ಹಂಗಾಗಿ ಓನ್ಲಿ ಮೆಟೀರಿಯಲ್ಗೆ ಪೇಂಟಿಗೆ 1,00,000 ರೂಪಾಯಿ ತನಕ ಪೇಂಟ್ಗೆ ಖರ್ಚಾಗುತ್ತೆ. ಸೊ ಹಂಗಾಗಿ ನಾವು ಟೋಟಲ್ ಮೆಟೀರಿಯಲ್ ಕಾಸ್ಟ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ 17,46,000 ರೂಪಾಯಿ, ಅಂದಾಜು 17,46,600 ರೂಪಾಯಿ ಅಂತ ನಾನಿಲ್ಲಿ ಟೋಟಲ್ ಅಮೌಂಟ್ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದಾದ ನಂತರ ಲೇಬರ್ ಅಮೌಂಟು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಲೇಬರ್ ಕಾಸ್ಟು 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಸಿವಿಲ್ ವರ್ಕ್ ಇದರಲ್ಲಿ ಪಾಯ, ಗೋಡೆ, ರೂಫು, ಪ್ಲಾಸ್ಟಿಂಗ್ ಇದು ಮಾತ್ರ ಸೇರಿಕೊಳ್ಳುತ್ತೆ. ಬಾರ್ ಬೆಂಡಿಂಗ್ ವರ್ಕ್ಸು, ಸೆಂಟ್ರಿಂಗ್ ಎಲ್ಲ ಸೇರಿಕೊಳ್ಳುತ್ತೆ. ಸೊ ಹಂಗಾಗಿ ನಿಮಗೆ ಸಿವಿಲ್ ಮೇಸ್ತ್ರಿ ಅಥವಾ ಸಿವಿಲ್ ಕಾಂಟ್ರಾಕ್ಟ್ರು ಒಂದು ಚದರಕ್ಕೆ 35,000 ರೂಪಾಯಿ ತನಕ ತೊಗೋತಾರೆ. 32,000-35,000 ರೂಪಾಯಿ ತನಕ ತೊಗೋತಾರೆ. ಹಂಗಾಗಿ ನಾನಿಲ್ಲಿ 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಅಂದರೆ 12 ಚದರಕ್ಕೆ 35,000 ರೂಪಾಯಿ ಅಂತ ಕನ್ಸಿಡರ್ ಮಾಡಿಕೊಂಡ್ರು 4,20,000 ರೂಪಾಯಿ ಸಿವಿಲ್ ವರ್ಕ್ ಅಥವಾ ಸಿವಿಲ್ ಕಾಂಟ್ರಾಕ್ಟ್ರಿಗೆ ನೀವು ಪೇ ಮಾಡಬೇಕಾಗತ್ತೆ. ಇದಾದ ನಂತರ ಎಲೆಕ್ಟ್ರಿಕಲ್ ಲೇಬರ್ 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಸ್ಕ್ವೇರ್ ಫೀಟ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಹಂಗಾಗಿ ಇದ್ರ ಟೋಟಲ್ ಕಾಸ್ಟ್ 36,000 ರೂಪಾಯಿ ತನಕ ಓನ್ಲಿ ಲೇಬರ್ ಕಾಸ್ಟ್ ಖರ್ಚಾಗುತ್ತೆ. ಇದಾದ ನಂತರ ಪ್ಲಂಬಿಂಗ್ ಲೇಬರ್ 1200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ 33,600 ರೂಪಾಯಿ ತನಕ ಪ್ಲಂಬಿಂಗ್ ಲೇಬರ್ಗೆ ಕೊಡಬೇಕಾಗತ್ತೆ. 1 ಸ್ಕ್ವೇರ್ ಫೀಟ್ಗೆ 28 ರೂಪಾಯಿ ಚಾರ್ಜ್ ಮಾಡ್ತಾರೆ ಪ್ಲಂಬಿಂಗ್ ಕಾಂಟ್ರಾಕ್ಟ್ರು. ಸೊ ಹಂಗಾಗಿ 33,600 ರುಪೀಸ್ ಪ್ಲಂಬಿಂಗ್ ಲೇಬರ್ಗೆ ಆಗುತ್ತೆ. ಟೈಲ್ ಲೇಬರ್ ನಮಗೆ 80,000 ರೂಪಾಯಿ ತನಕ ಖರ್ಚಾಗುತ್ತೆ. ಟೈಲ್ ಬಂದ್ಬಿಟ್ಟು ಸ್ಕ್ವೇರ್ ಫೀಟ್ಗೆ 18 ರೂಪಾಯಿ ತನಕ ಪರ್ ಸ್ಕ್ವೇರ್ ಫೀಟ್ಗೆ ಚಾರ್ಜ್ ಮಾಡ್ತಾರೆ. ಗ್ರನೈಟ್ ಆದರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾನು ಇಲ್ಲಿ ಟೈಲ್ನ ಕನ್ಸಿಡರ್ ಮಾಡಿದ್ದೀನಿ. 80,000 ರೂಪಾಯಿ ತನಕ ಖರ್ಚಾಗುತ್ತೆ ವೀಕ್ಷಕರೇ. ಪೇಂಟ್ ಲೇಬರ್ ನಮಗೆ ಚದರಕ್ಕೆ 4,500 ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ. 12 ಚದರ ಮನೆಗೆ 60,000 ರೂಪಾಯಿ ತನಕ ನಾವು ಪೇಂಟ್ ಕಾಂಟ್ರಾಕ್ಟ್ರಿಗೆ ಕೊಡಬೇಕಾಗತ್ತೆ. ಇದಾದ ನಂತರ ಅರ್ಥವರ್ಕ್ ಎಕ್ಸ್ಕವೇಷನ್ ಅಂದರೆ ಅಡಿಪಾಯಕ್ಕೆ JCB ಯೂಸ್ ಮಾಡಿಕೊಂಡು ಮಣ್ಣನ್ನು ತೆಗೆಯೋದು ಮತ್ತು ಬ್ಯಾಕ್ ಫಿಲ್ ಮಾಡೋದು ಇದೆಲ್ಲ ಸೇರಿಕೊಂಡಿದೆ ಅರ್ಥವರ್ಕಲ್ಲಿ. ಸೊ ನಾನಿಲ್ಲಿ 20,000 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದೀನಿ. ಇದಾದ ನಂತರ ಕಾರ್ಪೆಂಟ್ರ್ ವರ್ಕ್ ನಿಮಗೆ 1 ಸ್ಕ್ವೇರ್ ಫೀಟ್ಗೆ 150 ರೂಪಾಯಿಂದ 170 ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ. ಡೋರ್ಸು, ವಿಂಡೋಸ್ ಇದೆಲ್ಲ ಸೇರ್ಕೊಂಡು ನಿಮಗೆ 300-350 ಸ್ಕ್ವೇರ್ ಫೀಟ್ ತನಕ ವುಡ್ ವರ್ಕ್ ಆಗುತ್ತೆ ನಿಮಗೆ. ಸೊ ಹಂಗಾಗಿ ಕಾರ್ಪೆಂಟ್ರ್ ಚಾರ್ಜಸ್ ಅಪ್ರಾಕ್ಸಿಮೇಟ್ಲಿ 40,000 ರೂಪಾಯಿ ತನಕ ನಿಮಗೆ ಖರ್ಚಾಗುತ್ತೆ ವೀಕ್ಷಕರೇ.
ಇದಾದ ನಂತರ ಡಿಸೈನ್ ಚಾರ್ಜಸ್. ನೀವು ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ಗೆ ಡಿಸೈನ್ ಚಾರ್ಜಸ್ ಅಂತ ಸ್ಕ್ವೇರ್ ಫೀಟ್ಗೆ 3-4 ರೂಪಾಯಿ ಮತ್ತು ಎಲಿವೇಷನ್ಗೆ ಇದೆಲ್ಲ ಸೇರಿಕೊಂಡು 6,000 ರೂಪಾಯಿ ಅಂತ ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಡಿಸೈನ್ ಚಾರ್ಜಸ್. ಸೊ 6,000 ಆಗುತ್ತೆ. MS ಗೇಟು ಮತ್ತು ರೈಲಿಂಗ್ಸ್. MS ಗೇಟು ಮತ್ತು ರೈಲಿಂಗ್ಸ್ ಇಲ್ಲಿ 70,000 ರೂಪಾಯಿ ತನಕ ನಮಗೆ ಖರ್ಚಾಗುತ್ತೆ ಅಪ್ರಾಕ್ಸಿಮೇಟ್ಲಿ. ಈ ರೇಟ್ ಬಂದ್ಬಿಟ್ಟು ವೇರಿ ಆಗುತ್ತೆ ಡಿಸೈನ್ ಪ್ರಕಾರ. ನಾನು ಅಪ್ರಾಕ್ಸಿಮೇಟ್ಲಿ 70,000 ಅಂತ ತೊಗೊಂಡಿದ್ದೀನಿ. ಸೊ ಟೋಟಲ್ಲು ಲೇಬರ್ಗೆ 7,65,000 ರೂಪಾಯಿ ಖರ್ಚಾಗುತ್ತೆ. 7,65,600 ರೂಪಾಯಿ ನಮ್ಗೆ ಟೋಟಲ್ ಲೇಬರ್ ಕಾಸ್ಟ್ 1,200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಖರ್ಚಾಗ್ತಿದೆ ವೀಕ್ಷಕರೇ. ಇದಾದ ನಂತರ ಮಿಸೆಲೇನಿಯಸ್ ಇರುತ್ತೆ. ಬಿಲ್ಡಿಂಗ್ ಲೈಸೆನ್ಸ್, ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಅದೊಂದು 35,000 ರೂಪಾಯಿ ತನಕ ಖರ್ಚಾಗುತ್ತೆ. ಇದಾದ ಸರ್ವಿಸಸ್, ಎಲೆಕ್ಟ್ರಿಕಲ್ ಮತ್ತು ವಾಟರ್ ಸರ್ವಿಸಸ್ ತೊಗೊಳ್ಳೋದು ನಿಯರ್ಲಿ 40,000 ರೂಪಾಯಿ ತನಕ ಖರ್ಚಾಗುತ್ತೆ. ಇದಾದ ನಂತರ ಕಾಂಪೌಂಡ್ ಮತ್ತು ಓವರ್ ಹೆಡ್ ಟ್ಯಾಂಕ್ಸ್ಗೆ ನಿಯರ್ಲಿ 90,000 ರೂಪಾಯಿಂದ 1,00,000 ರೂಪಾಯಿ ಖರ್ಚಾಗುತ್ತೆ. ನಾನು 90,000 ರೂಪಾಯಿ ಅಂತ ತೊಗೊಂಡಿದ್ದೀನಿ. ಇಂಟೀರಿಯರ್ ವರ್ಕು, ಇದು ಇಂಟೀರಿಯರ್ ವರ್ಕು ನಾನು ಅಪ್ರಾಕ್ಸಿಮೇಟ್ಲಿ 1,50,000 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಇಂಟೀರಿಯರ್ ವರ್ಕು ವೇರಿ ಆಗುತ್ತೆ. ಸೊ ನಮಗೆ ಟೋಟಲ್ಲು ಮೆಟೀರಿಯಲ್ಲು, ಲೇಬರ್ ಮತ್ತು ಮಿಸೆಲೇನಿಯಸ್ ಎಲ್ಲ ಸೇರ್ಕೊಂಬಿಟ್ಟು ಗ್ರ್ಯಾಂಡ್ ಟೋಟಲ್ 28,26,600 ರೂಪಾಯಿ ಅಪ್ರಾಕ್ಸಿಮೇಟ್ಲಿ 1,200 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಖರ್ಚಾಗುತ್ತೆ ವೀಕ್ಷಕರೇ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.